ಇಷ್ಟೊಂದು ಊಟ ಮಾಡಿಲ್ವಾ? ಇನ್ನೂ ನಿಮ್ಮನೆಗೆ ಊಟ ಮಾಡಿ ಆಯ್ತಾ? ನಾನು ಬರುವಾಗ ಏನಾದ್ರೂ ಕೊಡ್ಬೇಕು ಅಂತ ಅಂದ್ಕೊಳ್ತೀನಿ. ಆಳದಲ್ಲಿ ನನ್ನ ಹೆಂಡತಿ ಜೋಬಲ್ಲಿ ದುಡ್ಡಿರೋದೇ ಮಾಡ್ಕೊಳ್ತಾರೆ. ಮರವು ನನಗೆ ನಿನ್ನ ಅಭಿಮಾನಿ ಚೆನ್ನಾಗಿದೆಯಾ? ಟೀಸರ್ ನೋಡಿ ಭಾರಿ ಖುಷಿ ಆಯ್ತು ನನ್ಗೆ. ಕನ್ನಡದಲ್ಲಿ ಇಂತ ಒಂದು ಅದ್ಭುತ ಸಿನಿಮಾ ಮಾಡ್ತಾ ಇದ್ದೀರ ಅಣ್ಣ, ನಿಮ್ಗೆ ಒಳ್ಳೇದಾಗ್ಲಿ. ದಯವಿಟ್ಟು ಕೋರ ಸಿನಿಮಾ ರಿಲೀಸ್ ಆದಾಗ ಥಿಯೇಟರ್ ನಲ್ಲಿ ಸಿನಿಮಾ ನೋಡಿ ಕೋರ ಸಿನಿಮಾ ಸಪೋರ್ಟ್ ಮಾಡಿ. ಒಂದು ಜಮಾನದಲ್ಲಿ ನಾವೆಲ್ಲ ಇನ್ನು ಟಿವಿಗೆ ಎಂಟ್ರಿನೇ ಆಗಿರ್ಲಿಲ್ಲ. ಅವಾಗೆಲ್ಲ ನಮ್ ಸುನಾಮಿ ಕಿಟ್ಟಿ ಅವರು ರಿಯಾಲಿಟಿ ಇವರಲ್ಲಿ ಅವರೇ ಸ್ಟಾರ್ ಆಗಿದ್ರು. ಮುಂದೆ ಸುನಾಮಿ ಕಿಟ್ಟಿ ಅವ್ರನ್ನ ಇವತ್ತು ಅವ್ರೊಂದು ಸಿನಿಮಾ ಮಾಡಿದ್ದಾರೆ. ನಮ್ಗೆ ಭಾರಿ ಖುಷಿ ಆಗುತ್ತೆ ಅಣ್ಣ, ಒಳ್ಳೇದಾಗಿ. ನಿಮ್ಗೆ ಚಿತ್ರ ಸೂಪರ್ ಡೂಪರ್ ಹಿಟ್ ಆಗಿ ಎಲ್ಲಾ ಕಡೆ. ಒಂದು ಕನ್ನಡದಲ್ಲಿ ಇದೇ ತರ ಸಿನಿಮಾ ಮಾಡ್ಬೇಕು ಅಂತ ನಮ್ಮ ಅಂಬೇಡ್ಕರ್ ಸೇನೆ ರಾಜ್ಯಾಧ್ಯಕ್ಷರಾದಂತಹ ನಮ್ಮ ಮೂರ್ತಿ ಅಣ್ಣ ಒಂದು ಫ್ಯಾಷನ್ ಇಟ್ಕೊಂಡು ಸಿನಿಮಾ ಮಾಡಿದ್ರೆ ಅಣ್ಣ, ತುಂಬಾ ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು. ಲವ್ ಯು. ಕೋರ ಸಿನಿಮಾ ನೋಡಿ. ಆದ್ಮೇಲೆ ನೀವೆಲ್ರಿಗೂ ಒಂದು ವಿಚಾರ ಹೇಳ್ಬೇಕು. ಇದೇ 25ನೇ ತಾರೀಕು ಅಣ್ಣ ನಮ್ಮ ಸಿರೀಸ್ ಒಳಗೆ ಮ್ಯಾಕ್ಸ್ ರಿಲೀಸ್ ಆಗ್ತೈತೆ. ಮಿಸ್ ಮಾಡಿ ನೋಡಿ. ಸುಮಾರು ದಿನಗಳಾಯ್ತು ಸಿರಿಕೋಣ ಪಿಕ್ಚರ್ ನೋಡಿ. ನಮ್ಮನ್ನು ಕೂಡ ಮೈ ರೋಗ ಜುಮ್ ಅನ್ಸುತ್ತೆ. ದಯವಿಟ್ಟು ಥಿಯೇಟರ್ಗೆ ಮ್ಯಾಕ್ಸ್ ನೋಡಿ ಸಪೋರ್ಟ್ ಮಾಡಿ. ಕೋರ ಸಿನಿಮಾ ಉಳಿಬೇಕು. ಥಿಯೇಟರ್ ಹೋಗಿ ಸಿನಿಮಾ ನೋಡಿ. ಹಾಗೆ ಶರೀಶ್ಮಾ ಅವರೇ ತುಂಬಾ ಅದ್ಭುತವಾಗಿ ಕಾಣಿಸ್ತಾ ಇದ್ದೀರಾ. ತುಂಬಾ ಅದ್ಭುತವಾಗಿ ಪರ್ಫಾರ್ಮ್ ಕೂಡ ಮಾಡಿದ್ದೀರಾ. ನಿಮ್ಮ ಸಿನಿಮಾಗೆ ಆಲ್ ದಿ ವೆರಿ ಬೆಸ್ಟ್. ತುಂಬಾ ಒಳ್ಳೇದಾಗ್ಲಿ. ಸಿನಿಮಾ ಒಂದು ಹಿಟ್ ಆಗಿ ನೀವು ಸ್ಟಾರ್ ಹೀರೋಯಿನ್ ಆಗಿ ಮೆರಲಿ ಅಂತ ನಾನು ಕೇಳ್ಕೊತೀನಿ. ಅಂಡ್ ಒನ್ ಮೋರ್ ಥಿಂಗ್, ಕನ್ನಡ ಸಿನಿಮಾಗಳನ್ನ ದಯವಿಟ್ಟು ನೀವೆಲ್ಲರೂ ನೋಡ್ಬೇಕು. ನಾನು ನಲ್ಮೂರು ಆಕ್ಟ್ ಮಾಡಿರುವಂತ ಸಿನಿಮಾ ಎಲ್ಲೆವರು ನಾನು ಇನ್ನು ಚಾನಲ್ಗೆ ಬಂದಿದ್ದೀನಲ್ಲ, ಯೂಟ್ಯೂಬ್ ಇದು ಮಾಡ್ಕೊಂಡಿದ್ದೆ. ಹೋಟ್ಲ ಹತ್ರ ಸಿಕ್ಕಿದ್ದು ಅವರೇ ಪಾಪ ಕನ್ಸಲ್ಟ್ ಮಾಡ್ತಿದ್ರು. ಆ ಥರ ಒಳ್ಳೆ ಚಾನಲ್ ನಿಜವಾಗ್ಲೂ ಸಿನಿಮಾಗೆ ತುಂಬಾ ಒಳ್ಳೇದಾಯ್ತದೆ. ಕೋರ ಸಿನಿಮಾ ಒಳ್ಳೆ ಸಕ್ಸಸ್ ಕಾಣ್ತದೆ. ಥ್ಯಾಂಕ್ ಯು ಸೋ ಮಚ್ ಕೇಳ್ಕೊತಿದ್ದೇನೆ. ಸರ್ ಸೌಂಡ್ಸ್ ರೆಡಿ ಇದೆಯಾ? ಒಪ್ಪಿಕೊಂಡಳು ಪ್ಲೇ ಮಾಡಿ ಸರ್. ನಮ್ಮ ರಿಯಾಲಿಟಿ ಶೋ ಕಿಂಗ್ ಇವ್ರು ಆಕ್ಚುಲಿ ಡಾನ್ಸಿಂಗ್ ಸ್ಟಾರ್ ವಿನ್ನರ್, ಇಂಡಿಯನ್ ವಿನ್ನರ್, 0 to ಹೀರೋ ಆದವರು. ಸೊ ಕಿಟ್ಟಿ ಈಗ ನಿಮ್ಗೋಸ್ಕರ ಒಂದು ಅದ್ಭುತವಾದ ಸ್ಟಂಟ್ ಮಾಡ್ತೇವೆ. ಸುನಾಮಿ ಕಿಟ್ಟಿಗೆ ಒಂದು ಸ್ವಲ್ಪ ಸೌಂಡ್ ಮಾಡಬಹುದಾ? ಓಕೆ. ಕೋರ ಸಿನಿಮಾ ಜನವರಿ ರಿಲೀಸ್ ಆಗ್ತಿದೆ. ಟೀಸರ್ ಎಲ್ಲ ಕ್ವಾಲಿಟಿ ಹೇಳ್ತಿದೆ. ಕಿಟ್ಟಿ ಅವರೇ ನೀವು ಮಾತಾಡ್ಬೇಕು. ಯಾಕಂದ್ರೆ ಈಗ ಆಲ್ರೆಡಿ ಗಿಲ್ಲಿ ಮತ್ತೆ ಸಂತು ಹೇಳಿದ್ರು ನಿಮ್ಮ ಅಭಿಮಾನಿ ಬಳಗ ದೊಡ್ಡದಿದೆ. ಏನ್ ಹೇಳ್ತೀರಿ? ತುಂಬಾ ಖುಷಿ ಆಗುತ್ತೆ ಇಷ್ಟು ಜನ ಡಾಬರ್ಸ್ ಬೆಟ್ಟಲ್ಲಿ ಸೇರಿರೋದು. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಆರ್ಥಿಕ ಶುಭಾಶಯಗಳು. ನಮ್ಮ ಟಗರು ಶಿವು ಮತ್ತು ಅವ್ರ ಟೀಮ್ ಏನು ಕಷ್ಟಪಟ್ಕೊಂಡು ಒಂದು ಈ ಊರಲ್ಲಿ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿ
ಎಲ್ರಿಗೂ ಒಂದು ಎಂಟರ್ಟೈನ್ಮೆಂಟ್ ಕೊಟ್ಟು ಇಡೀ ಫ್ಯಾಮಿಲಿ, ಇಡೀ ಜನ, ಹುಡುಗರು ಹುಡುಗಿರು ಎಲ್ಲ ಪ್ರತಿಯೊಬ್ಬರು ಬಂದಿದ್ದೀರಾ. ತುಂಬ ಖುಷಿ ಆಗುತ್ತೆ. ಒಂದು ಊರು ಅಂದಮೇಲೆ ಎಲ್ಲ ಇರಬೇಕು. ಮಳೆ ಬಂದು ಎಲ್ಲ ಡಿಸ್ಪ್ಯಾಚ್ ಆಗ್ತಿದ್ದಾರೆ. ಇಲ್ಲ ತುಂಬ ಮಾತಾಡ್ತಿದ್ದೆ ನಾನು. ಮಳೆ ನಿಂತೋಯ್ತು ಅನ್ಸುತ್ತೆ ಅಣ್ಣ. ತುಂಬ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬರುತ್ತೆ. ಮತ್ತೆ ನಮ್ಮ ಮೂರ್ತಿ ಅಣ್ಣ ಒಂದು ಉತ್ತಮ ಪ್ರೊಡಕ್ಷನ್ ಹೌಸಿಂದ ಒಂದು ಕೋರ್ ಅಂತ ಒಂದು ದೊಡ್ಡ ಬಜೆಟ್ ಅಲ್ಲಿ ಒಂದು ಮೂವಿ ಮಾಡಿದ್ದಾರೆ. ಟೀಸರ್ ಎಲ್ರಿಗೂ ಇಷ್ಟ ಆಯ್ತಾ? ಎಲ್ಲ ಸೈಲೆಂಟ್ ಆಗಿದ್ದೀರಾ, ವೈಲೆಂಟ್ ಆಗಿರ್ಬೇಕು. ಪಾಪ ಏನ್ ಮಾಡ್ತೀರಾ, ಅವಾಗಿಂದ ನಿಂತು ಎಲ್ರಿಗೂ ಕಾಲು ಕೈ ನೋವು ಬಂದಿದೆ ಅನ್ಸುತ್ತೆ. ಕೋರ ನೋಡಿ ಆಶೀರ್ವಾದ ಮಾಡಿ. ನಮ್ಮ ಹೊರಟಶ್ರೀ ಅವರು ಡೈರೆಕ್ಷನ್ ಮಾಡಿದ್ದಾರೆ. ತುಂಬಾ ಕಷ್ಟಪಟ್ಟು ಮಾಡಿದ್ದೀವಿ. ನಮ್ಮ ಚರಿಷ್ಮಾ ಆಗಿರ್ಬೋದು, ನಮ್ಮ ಜಗ್ಗಿ ಮಸ್ಟ್ ಆಗಿರ್ಬೋದು, ಸೌಜನ್ಯ ಮೇಡಮ್ ಆಗಿರ್ಬೋದು, ಎಲ್ಲ ತುಂಬಾ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಇದ್ದಾರೆ. ನೀವು ಕೋರನ್ನ ಸಪೋರ್ಟ್ ಮಾಡಿ. ಮುಂದೆ ಬರೋ ಜನವರಿಲಿ ಟ್ರೈಲರು ಮತ್ತೆ ಸಿನಿಮಾ ರಿಲೀಸ್ಗಿದೆ. ಒಂದು ತುಂಬಾ ಅದ್ಭುತವಾಗಿ ಅಂತ ನೀವೇನು ಟೀಸರ್ ನೋಡಿದ್ರ ಆ ಸಿನಿಮಾದಲ್ಲಿ ತುಂಬಾ ಇಷ್ಟಪಡ್ತೀರಾ. ಫೈಟ್ ಆಗಿರ್ಬೋದು, ಡ್ಯಾನ್ಸ್ ಆಗಿರ್ಬೋದು, ಮತ್ತೆ ಸ್ಟೋರಿ ಆಗಿರ್ಬೋದು ಕಷ್ಟಪಟ್ಟು ಮಾಡಿದ್ದಾರೆ. ಒಂದು ದೊಡ್ಡ ಬಜೆಟ್ ಅಲ್ಲಿ ರಿಯಾಲಿಟಿ ಶೋಗಳು ನೋಡಿರ್ಬೋದು. ನಾನು ಈಗೆಲ್ಲ ತುಂಬಾ ಜನ ಮಾತಾಡ್ತಿದ್ದಾರೆ. ಪಾಪ ಅವ್ರು ಎಷ್ಟೆಷ್ಟು ಕಷ್ಟಪಟ್ಟು ರಿಯಾಲಿಟಿ ಶೋ ಬಂದು ದಿನ ಹಂಚ್ಕೊಂಡು ನನ್ನ ಬಗ್ಗೆ ಹೇಳ್ತಾರೆ, ಕಿಟ್ಟಿ ಮಾಡಿರೋ ನಾನು ಮಾಡಿರೋ ಶೋಗಳು ನೆಕ್ಸ್ಟ್ ಲೆವೆಲಲ್ಲಿ ಮಾಡಿದ್ದು. ಇನ್ನು ಇಂಡಿಯನ್ ಆಗಿರ್ಬೋದು, ಡ್ಯಾನ್ಸ್ ಸ್ಟಾರ್, ಬಿಗ್ ಬಾಸ್ ಎಲ್ಲ ಮಾಡಿದೆ. ಎಲ್ಲ ನಿಮ್ಮ ಪ್ರೀತಿ ಆಶೀರ್ವಾದ ಅಷ್ಟೇ. ನಾನು ಇವತ್ತು ಸ್ಟೇಜ್ ಮೇಲೆ ಇದ್ದೀನಂದ್ರೆ ನಿಮ್ಮ ಆಶೀರ್ವಾದ ಇದ್ರೆ ನಾವು ಇವತ್ತು ಬೆಳೆಯೋಕ್ಕಾಗೋದು. ಇಲ್ಲಿ ಏನು ಎಷ್ಟು ಜನ ನಟರಿದ್ದಾರೆ ಅವ್ರಿಗೆಲ್ಲ ಆಶೀರ್ವಾದ ಅಂದ್ರೆ ನೀವು ಜನಗಳು. ಇವತ್ತು ಯಾರೇ ಒಂದು ವಿಸಿಲ್ ಹೊಡಿತಾರಂದ್ರೆ ಅವ್ರು ಮಾಡಿರೋ ಸಾಧನೆಗೋಸ್ಕರ ಅಷ್ಟೇ. ಸುಮ್ಮನೆ ಯಾರು ಹೊಡಿಯಲ್ಲ. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಕೋರಟೆ ಮೇಲೆ ಇರಲಿ. ಓಡ್ಕೊಂಡ್ಬಂದ್ರೆ ಸುಂಟ್ರುಗಳು, ಯಾರ್ಕೊಂಡ್ಬಂದ್ರೆ ಡಾಬರ್ಸ್ ಬೆಳೆಸ ಹೇಳಿ. ನೀವೆಲ್ಲ ಸೈಲೆಂಟ್ ಆಗಿರೋ ನೋಡಿದ್ರೆ ಬೇಜಾರಾಗ್ತಿದೆ. ಅವಾಗ ಅವಳಿ ಕೊಡ್ತಾ ಇರಬೇಕು. ನಾನು ಪಂಚ್ ಹೊಡೆದ್ರೆ ಪಂಚೆ ಉದ್ರೋಗುತ್ತೆ. ತುಂಬ ಪಂಚ್ಗಳು ಹೊಡಿತಿದ್ದೆ ರಿಯಾಲಿಟಿ ಶೋ ಅಲ್ಲಿ. ಈಗ ಮೂವಿಲಿ ಹೊಡೆದಿದ್ದೀನಿ. ದಯವಿಟ್ಟು ಎಲ್ಲ ಬಂದು ಮೂವಿ ನೋಡಿ. ನಮ್ಮ ಶಿವು ಕಿಟ್ಟಿ ಅವರು ಬಂದಿದ್ದಾರೆ. ಪಂಚಿಂಗ್ ಸ್ಟಾರು, ಸ್ಟಂಟ್ ಸ್ಟಾರು. ಒಂದು ಸ್ಟಂಟ್ ಮಾಡಬೇಕೋ ಬೇಡವಾ? ಸ್ಟಂಟ್ ಬೇಕೋ ಬೇಡವಾ? ಸ್ಟಂಟ್ ಮಾಡ್ತೀನಿ, ಮಾಡೇ ಮಾಡ್ತೀನಿ. ಒಂದೆರಡು ಮಾಡೋದೇನು ದೊಡ್ಡ ವಿಷಯ ಅಲ್ಲ. ರಿಯಲ್ಗೆ ನೀವು ಟೀಸರ್ ಏನು ನೋಡಿದ್ದಾರೆ ರಿಯಲ್ ಆಗು ನಾನು ಮಾಡ್ತೀನಿ. ಮಾರ್ಷಲ್ ಆರ್ಟ್ಸ್ ಆಗಿರ್ಬೋದು, ಗೋಲ್ಡ್ ಮೆಡಲ್ ಆಗಿರ್ಬೋದು ಎಲ್ಲ ಮಾಡಿದ್ದೀನಿ. ಸಿನಿಮಾ ಬಗ್ಗೆ ಒಂದೆರಡು ಮಾತಾಡ್ತೀನಿ, ಆಮೇಲೆ ಮತ್ತೆ ಸ್ಟಂಟ್ಸ್ ಮಾಡೋದು ಇದ್ದಿದ್ದೇನೆ. ಸಿನಿಮಾ ಸಾಂಗ್ ಇಷ್ಟ ಆಯ್ತು, ಟೀಸರ್ ನೋಡಿದ್ರಿ, ಮೇಕಿಂಗ್ ವಿಡಿಯೋ ನೋಡಿದ್ರಿ. ಜನವರಿಲಿ ನಮ್ಮ ಸಿನಿಮಾ ಬರ್ತಿದೆ 5 ಲ್ಯಾಂಗ್ವೇಜ್ ಅಲ್ಲಿ. ಒಬ್ಬ ಎಲ್ಲೋ ಒಂದು ಮೂಲಲ್ಲಿದ್ದಂಥ ಒಂದು ಹುಡುಗ ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿದರೆ ಮೂರ್ತಿನ ಅಂದರೆ ಒಂದು ತಮಾಷೆ ಮಾತಲ್ಲ. ಇಲ್ಲಿರೋ ಪ್ರತಿಯೊಬ್ಬರೂ ಕಷ್ಟಪಡಬೇಕಂದ್ರೆ ಒಂದು ವೇದಿಕೆನ ಹಂಚ್ಕೋಬೇಕಂದ್ರೆ ಪ್ರತಿಯೊಬ್ಬರ ಲೈಫಲ್ಲಿ ಒಂದೊಂದು ಟ್ಯಾಲೆಂಟ್ ಇರಬೇಕು. ಎಜುಕೇಷನ್ ನಾಲ್ಕು ಗೋಡೆ ಮಧ್ಯೆ ಟ್ಯಾಲೆಂಟ್ ಇಡೀ ವರ್ಲ್ಡ್ ಮಧ್ಯ. ನಿಮಗೆಲ್ಲ ಮಕ್ಳುಗಳಿಗಾಗಿರ್ಬೋದು, ತಂದೆ ತಾಯಿಗಳು ಮಕ್ಳಿಗೆ ಎಜುಕೇಷನ್ ಎಷ್ಟು ಇಂಪಾರ್ಟೆಂಟು, ಟ್ಯಾಲೆಂಟ್ ಅಷ್ಟೇ ಇಂಪಾರ್ಟೆಂಟು. ಫಸ್ಟು ನಾವು ಈ ವೇದಿಕೆ ಹಂಚ್ಕೋಬೇಕಂದ್ರೆ ತಂದೆ ತಾಯಿಗೆ ನಾವು ಬೆಲೆ ಕೊಡಬೇಕು. ಅವರಿಂದನೇ ನಾವು, ಅವ್ರಿಲ್ಲಾಂದ್ರೆ ನಾವೇನು ಮಾಡೋಕ್ಕಲ್ಲ. ಅವ್ರಿಗೆ ಬೆಲೆ ಕೊಡಿ, ಮಕ್ಳುಗಳು ಬೆಳಿತೀರಾ. ಅದಾದ್ಮೇಲೆ ಇಲ್ಲಿ ಸ್ಟೇಜಲ್ಲಿ ನಮ್ಮ ಟಗರು ಶಿವ ಅವ್ರ ತಂಡ ಏನಿದೆ, ಅಂಬೇಡ್ಕರ್ ಸೇನೆ ವತಿಯಿಂದ ಇವತ್ತು ಕನ್ನಡ ರಾಜ್ಯೋತ್ಸವ ಮಾಡಿದ್ರು. ತುಂಬ ಖುಷಿ ಆಗುತ್ತೆ. ಅವ್ರು ಇವತ್ತು ಒಂದು ವೇದಿಕೆನ ಅದ್ಭುತವಾಗಿ ಮಾಡಿದಾರೆ ಅಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅನ್ನೋದು ಅವರು ಮಾತ್ರ ಗೊತ್ತಿರುತ್ತೆ. ಅವ್ರಿಗೊಂದು ಜೋರು ಕ್ಲಾಪ್ಸ್ ಹೊಡೀರಿ. ಎಲ್ಲ ಸೈಲೆಂಟ್ ಆಗಿದ್ದೀರ ಅನ್ನೋ ಗೊತ್ತಾಗ್ತಿಲ್ಲ. ಇನ್ನು ಡ್ಯಾನ್ಸ್